ಏನ್ ಮಾಡ್ಲಿ ನಿಮ್ಮ ಹತ್ರ ಬಂತು ಆರ್ಟಿಸ್ಟ್ ಕಮ್ ಮೇಕಪ್ ಆರ್ಟಿಸ್ಟ್ ಪೆಟ್ಟಿ ಇಲ್ಲ ಗೈಸ್. ಹಲೋ ಕರುನಾಡು, ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ಇಲ್ಲಿ ಮಸ್ತಾಗೇ ಇದ್ದೀನಿ. ನನ್ನ ಕತೆ ಕೇಳಿ ನೀವು ಸುಸ್ತಾಗೋಕೆ ಮುಂಚೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಏನಿರ್ಬೋದು, ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಶಾರ್ಟ್ ಫಿಲಮ್ಸ್ ಅದು ಇದು ಅಪ್ಡೇಟ್ಸ್ ನಿಮ್ಗೆ ಹಾಕ್ತಾ ಇದ್ದೆ, ಸ್ಟೋರಿ ಹಾಕ್ತಾ ಇದ್ದೆ. ಅದೇ ಮಿಸ್ಟರ್ ಸೂರಪ್ಪ ಅಂತ. ಅವ್ರ ಜೊತೆ ನಾನು ಇದು 3ನೇ ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಈ 3ನೇ ಪ್ರಾಜೆಕ್ಟ್ ಹೇಗೆ ಅಂದರೆ ಬೇಸ್ಡ್ ಅಂದರೆ ಯಾವ ಥರ ಅಂದರೆ ಫ್ಯೂಚರ್ ಪ್ರಿಡಿಕ್ಟ್ ಅಂದರೆ ಫ್ಯೂಚರ್ ಹೇಗಿರುತ್ತೆ ನಮ್ಮದು ಮುಂದಿನ ಫ್ಯೂಚರು, ಅದ್ರ ಬೇಸ್ಡ್ ಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ ನಾವು ಟೀಮ್ ಅವರೆಲ್ಲ ಸೇರಿ. ಈ ಪ್ರಾಜೆಕ್ಟ್ ಎಲ್ಲ ಶೂಟ್ ಕಂಪ್ಲೀಟ್ ಆಗಿದೆ, ಬಟ್ ಒಂದೇ ಒಂದು ಪೋರ್ಷನ್ ಮಾತ್ರ ಕಂಪ್ಲೀಟ್ ಆಗಿರಲಿಲ್ಲ. ಅದನ್ನು ಇವತ್ತು ಶೂಟ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಬಿಹೈಂಡ್ ದಿ ಸೀನ್ಸ್ ತೋರಿಸ್ತೀನಿ. ಹಾಗೆ ನಾವು ಹೇಗೆಲ್ಲ ಶೂಟ್ ಮಾಡ್ತೀವಿ ಅಂತೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಮ್ಮಂಥ ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಬ್ರೋ, ಸಮಾಚಾರ ಆರಾಮ? ಹಾಯ್ ಹಾಯ್. ಹಿಂಗೆ ನೋಡಿ ನನ್ ನೋಡಿ ಬೀಳ್ತಾ ಇರೋದು. ಮತ್ತೆ ಆರಾಮ? ಆರಾಮ್ ಆರಾಮ್. ಹಾಯ್ ಬ್ರೋ, ಇನ್ಫ್ಲುಯೆನ್ಸರ್. ಮತ್ತೆ ಬ್ರೋ ಆರಾಮ? ಆರಾಮ್ ಆರಾಮ್ ಆರಾಮ್. ಸುವಾಸೆ ಲೊಕೇಶನ್ ರೀಚ್ ಆಗಿದೀವಿ. ಎಲ್ಲ ಎಕ್ವಿಪ್ಮೆಂಟ್ಸ್ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಆರ್ಟಿಸ್ಟ್ ಕೂಡ ಪಾಪ ಅವ್ರ ಕೈಲೂ ಕೆಲಸ ಮಾಡಿಸ್ತಾ ಇದೀವಿ. ಬಂದಿದೀವಿ ಲೊಕೇಶನ್ಗೆ, ಎಲ್ಲ ತಗೋಗಿ ಎಲ್ಲ ಫುಲ್ ಸೆಟಪ್ ಮಾಡಿ ಶೂಟ್ ಸ್ಟಾರ್ಟ್ ಮಾಡೋದೆ. ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇವ್ರ ಮನೆಯೇ ಇದು. ಕಂಪ್ಲೀಟ್ ಮನೆ ಸೀಕ್ವೆನ್ಸ್ ಬಂದು ಒಂದು 3 ದಿನ ಏನೋ ಶೂಟ್ ಮಾಡಿದ್ದೀವಿ. 3 ದಿನ ಕೂಡ ನಮಗೆ ತುಂಬ ಸಹಕರಿಸಿ ನಮಗೆ ಶೂಟಿಂಗ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡೋದು. ಹಾಗಾಗಿ ನಮ್ಮ ಟೀಮ್ ಕಡೆಯಿಂದ ಅವ್ರಿಗೊಂದು ಸಣ್ಣದಾದಂಥ ಒಂದು ಗಿಫ್ಟ್ನ ಕೊಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಮ್ ಸುವಾಸ್ ಎಲ್ಲ ಫುಲ್ ಕಾರ್ ಎತ್ತವ್ರೆ. ಕಾರಲ್ಲಿ ಹೋಗೋದೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಶೂಟ್ ಕಂಟಿನ್ಯೂ ಮಾಡ್ತೀವಿ. ಏನ್ ಧ್ಯಾನ ಮಾಡ್ತಾ ಇದ್ದೀರಾ? ಬಿಸಿ ಬಿಸಿ ಮಸಾಲೆ ದೋಸೆ, ಸೂರ್ಯ ಎಣ್ಣೆ ತಿಂತವ್ರು ಇಡ್ಲಿ. ಯಾರ್ಗಿರ್ಲಿ ಮಸಾಲೆ ದೋಸೆ ತಿನ್ಕೊಂಡು ರೆಡಿ. ಬ್ರೋ ಏನಂದ್ರಿ? ಇವತ್ತು ನೋಡಿ ನಮ್ಮ ಆಕ್ಟರ್ ಫುಲ್ ಡೆಡಿಕೇಶನ್ ಗೋಸ್ಕರ ಉಪವಾಸ ಇದೆ. ಈ ತರ ಡೆಡಿಕೇಶನ್, ಡಿಸಿಪ್ಲಿನ್. ಬೆವರು ಜಾಸ್ತಿನ ರೆಡಿ ಆದ್ರು ಫುಲ್ ಡೆಡಿಕೇಶನ್. ಸೇಮ್ ಬಟ್ ಡಿಫರೆಂಟ್. ಸ್ಟ್ಯಾಚು ಆಗ್ಬಿಡ. ಟಿಫನ್ ಮುಗಿಸ್ಕೊಂಡು ಸೀದಾ ಲೊಕೇಶನ್ಗೆ ಬಂದು ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲೆಲ್ಲಿ ಇರಬೇಕು ಏನೇನು ಅಂತೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ನಮ್ಮ ಡೈರೆಕ್ಟರು ಆರ್ಟಿಸ್ಟ್ಗಳಿಗೆಲ್ಲ ಒಂದು ರೌಂಡು ರಿಹರ್ಸಲ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಇಬ್ರು ಮೊದಲನೇ ಸರಿಗೆ ಅವ್ನು ಕಟ್ ಮಾಡ್ತೀವಿ. ನೀವಿಬ್ರು ಮೊದಲನೇ ಸರಿ. ಹಾಗೆ ಒಂದು ಗ್ರೂಪ್ ಡಿಸ್ಕಷನ್ ಹಾಕ್ಕೊಂಡು ಏನೇನು ಮಾಡಬೇಕು, ಯಾವ್ಯಾವ ರೀತಿ ಶೂಟ್ ಮಾಡಬೇಕು ಅಂತೆಲ್ಲ ಒಂದು ರೌಂಡ್ ಡಿಸ್ಕಷನ್ ಹಾಕ್ಕೊಂಡು ತುಂಬ ದಿವಸ ನಮಗೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡೋ ಟೈಮ್ ಬಂದಿದೆ. ಯಾಕೆಂದರೆ ಇರೋ ಪೋರ್ಷನ್ನು
ಅದೇ ಟೈಮ್ ತುಂಬ ಹೆಕ್ಟಿಕಲ್ಲಿ ಬಾಲ್ ಟು ಬಾಲ್ ಅಂತ ಸೊ ಎಲ್ಲ ಸೀನು ಆದಷ್ಟು ಟೆಕ್ನಿಕಲ್ ಟೀಮಿಂದನೂ ಫಾಸ್ಟಾಗಿ ಆ್ಯಕ್ಟರ್ಸಿಂದನೂ ಫಾಸ್ಟಾಗಿ ಮಾಡಿಕೊಂಡು ಬೆಟರ್ ಔಟ್ಪುಟ್ ತಗೋಣ. ಟೈಮ್ ಬೇಕಾಗಿನ್ನ ಟೈಮ್ ತೊಗೊಂಡು ಮಾಡೋಣ. ಬಟ್ ನಮ್ಗೆ ಈಗೇನು ಡೇ ಟೈಮ್ ಪೋರ್ಷನ್ ಇದೆ ಆರಾಮಾಗಿ ಈಸಾಗಿ ಮಾಡ್ಬೋದು. ಸಾಯಂಕಾಲ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇರ್ತೀವಿ, ಇಲ್ಲ ಸೊ ಊಟ ಮಾಡಿರ್ತೀವಿ. ಏನಾಗುತ್ತೆ ಅಂದರೆ ಎನರ್ಜಿ ವಾಪಸ್ ತೊಗೊಳ್ಳೋದೇ ಎನರ್ಜಿ. ಆ ಮೂಮೆಂಟಲ್ಲಿ ನಾವು ಎನರ್ಜಿ ಡ್ರಾಪ್ ಆಗುತ್ತೆ, ಆದಷ್ಟು ಎನರ್ಜಿಯಿಂದ ಕೆಲಸ ಮಾಡೋಣ. ಮೋರೋವರ್ ನೀನಾಗಿ ಎಲ್ಲ ಪ್ರಿಪೇರ್ ಆಗಿದ್ದೀವಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಎಲ್ಲನೂ ಕ್ಲೀನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಷನ್ ಮಾಡೋಣ. ಆಲ್ಮೋಸ್ಟ್ ಈಗ ಆ್ಯಕ್ಟರ್ಸ್ ಮೇಲೆ ನಿಂತಿರುತ್ತೆ, ನೋಡಬಹುದು ಆ್ಯಂಗಲ್ಸ್ ಎಲ್ಲ ಫಿಕ್ಸ್ ಆಗಿದೆ. ನೀವು ಎಷ್ಟು ಬೇಗ ಸೀನ್ ಒಳಗಡೆ ಹೋಗಿ ಕ್ಯಾರೆಕ್ಟರ್ ಒಳಗಡೆ ಹೋಗ್ತಾರೆ ಅಷ್ಟು ಬೇಗ ಔಟ್ಪುಟ್ ಸಿಗ್ತಾರೆ. ಆದಷ್ಟು ಈ ಸಿಚುವೇಶನ್ಗೆ ಈ ಮೂಮೆಂಟಿಂದ ಬಂದ್ಬಿಡೋಣ ಪ್ರತಿಯೊಬ್ಬ ಟೀಮ್ ಮೆಂಬರ್ಸ್. ಸೊ ಈಗ ಆ ಒಂದು ವಾತಾವರಣಕ್ಕೆ ಹೋಗಿ ಶುರು ಮಾಡೋಣ. ಹಾಗೆ ಓಂಕಾರ ಹೇಳಿ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡೇ ಬಿಟ್ವಿ. ಓಂಕಾರ ಎಲ್ಲ ಮುಗಿಸಾದ್ಮೇಲೆ ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ರೋಲಿಂಗ್ ಆಕ್ಷನ್. ಇಡೋದು ಜಾಸ್ತಿ ಆಯ್ತು, ಡೋರಿಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲ ಬಿಡು, ರಿಮ್ ಲೈಟು ಕರೆಕ್ಟ್ ಅಲ್ಲಿ ಇರಲಿ ಫ್ರೆಂಡ್, ಜಾಸ್ತಿ ಆಯ್ತು ಇರಲಿ. ಹಾಂ ಇದು ಚೆನ್ನಾಗಿ ಈ ಸ್ಪೇಸ್ ಇರಲಿ. ನೆಕ್ಸ್ಟ್ ಚೆನ್ನಾಗಿದೆ. ತುಂಬಲ್ಲಿ ಈಗ ಶೂಟ್ ಮಾಡೋ ಟೈಮಲ್ಲಿ ಲ್ಯಾಂಪ್ನ ಹಾಳು ಮಾಡಿಬಿಟ್ವಿ. ಇದೆಯಲ್ಲ ಇದೇ ಲ್ಯಾಂಪ್. ರೆಸ್ಪೆಕ್ಟ್ ಇಲ್ಲ ಗೈಸ್, ಫುಲ್ ಅನ್ರೆಸ್ಪೆಕ್ಟ್. ಡಿ ಒ ಪಿ ಅವ್ರು ನೋಡು ಫುಲ್ಲು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಇಲ್ಲ, ಕ್ಯಾಮ್ರಾ ನಿಮ್ಮ ಹತ್ರ ಬಂತು. ಈಗ ಸದ್ಯಕ್ಕೆ ಸ್ವಲ್ಪ ಮುಗೀತು, ಇನ್ನೊಂದು ಶೂಟ್ ಮುಗಿಸ್ಕೊಂಡು ಮೇಲೆ ಹೋಗ್ತಾ ಇದೀವಿ. ಮೇಲೆ ಅಂದ್ರೆ ರೂಮ್ಗೆ ಅಂದಿದ ತಕ್ಷಣ ಏನೇನೋ ತಿಳ್ಕೊಬಿಟ್ರೆ ನೋಡಿ ಹೆಂಗ್ ನೋಡ್ದಂಗೆ ಕಳ್ಳ. ಕ್ಯಾಮ್ರಾ ಆಂಗಲ್ ನೋಡಿ ಎಲ್ಲಿ ಇಡ್ತಾ ಇದೀವಿ ಫುಲ್ಲು. ಒಟ್ಟಲ್ಲಿ ಬಂದ್ಬೇಡ. ಕ್ಯಾಮ್ರಾ ಇಲ್ಲಿದೆ, ತೋರಿಸ್ತೆ ಆಗ್ಲೇ ಕ್ಯಾಮ್ರಾ ಅದು. ಕಾಣಿಸ್ತಾ ಇದೀವಿ, ಚೆನ್ನಾಗಿದೀವಣ. ತುಂಬಾ ಡಾರ್ಕ್ ಹೀರೋ ಅದೇ ಶಾಡೋ ಮಾತ್ರ ಕ್ರಿಯೇಟ್ ಆಗುತ್ತೆ. ನಾರ್ಮಲ್ ಲೈಟ್ ಇದೆ, ವೈಟ್ ಒಂದು ಹಾಕಿ ಸಾಕು. ಇದು ಇಟ್ಕೊಂಡು ಫ್ರೇಮ್ ಔಟ್ ಆಗುತ್ತೆ. ಇಷ್ಟು ಬಂದ್ರೆ ಫ್ರೇಮ್ ಔಟ್ ಅಷ್ಟೇ. ಕಾಸ್ಟ್ಯೂಮ್ ಚೇಂಜ್. Yes.
ಸೊ ಇವಾಗ ಒಂದು 5 ಗಂಟೆ ಹತ್ರ ಆಗಿದೆ, ಊಟ ಮಾಡ್ಬೇಕು. ಸುಳ್ಳು ಬ್ರೋ ಇವೆಲ್ಲ. ತೆಗಿ ಫೋನ್ ತೆಗಿ. ಇನ್ನು ಹತ್ರನೂ ಬಂದಿಲ್ಲ. 5 ಗಂಟೆ ಹತ್ರ ಅಂದಿದ್ದು ಆಗಿದೆ. ನೋ. ಈಗ ಊಟ ಮಾಡಿ ನೆಕ್ಸ್ಟ್ ಶೂಟ್ ಏನಿದೆ ಅದ್ ಮಾಡ್ತೀವಿ. ಆಮೇಲೆ ತೆಗ್ದಿರೋ ಫುಟೇಜ್ ನಿಮ್ಗೆ ಔಟ್ಪುಟ್ ಹೇಗ್ ಬಂತು ಬೇಕಿದ್ರೆ ಕಾಯ್ಬೇಕು. ಕೈ ತೊಳಿತಾ ಇರಿ. ಕರೆಕ್ಟ್ ಆಗಿ ಇದಕ್ಕೆ ಮಾತ್ರ ಮಿಸ್ ಮಾಡಲ್ಲ ಅಲ್ವಾಕ? ಉಪವಾಸ ಇದ್ದು ಬೆಳಗ್ಗೆ ಉಪವಾಸ ಇದ್ವು ಆಕ್ಚುಲಿ ಇವರು. ಊಟ ಮಾಡಕ್ ರೆಡಿ ಆಗ್ತಾ ಇದಾರೆ. ಇವ್ರು ಯಾಕೋ ನನ್ನ ಉಪವಾಸ ಇಡೋಂಗೆ ಮಾಡ್ತಾ ಇದಾರಪ್ಪ. ಏನ್ ಮಾಡ್ಲಿ? ನಾನೇನ್ ಉಪವಾಸನೇ ಇರ್ಬೇಕಾ? ಹೌದು, ಇರ್ಬೇಕು. ರಾಯರು ಬರ್ತಾರೆ. ಉಪವಾಸ ಬೆಳಿಗ್ಗೆ ಉಪವಾಸ ಇದಾರೆ ಅಂದ್ರೆ ನೈಟ್ ವರ್ಗು ಉಪವಾಸ ಇರ್ಬೇಕು. ನಾಳೆಯಿಂದ ಫುಲ್ ಬ್ಯಾಟಿಂಗ್. ಒಂದ್ 3 ಹೊತ್ತು ಉಪವಾಸ ಮಾಡ್ತೀನಿ. ಹಾ. ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಊಟ ಮಾಡೋವರ್ಗು ಉಪವಾಸ. ಮಧ್ಯಾಹ್ನ ಊಟ ಮಾಡಿದ್ರೆ ಇನ್ ರಾತ್ರಿ ಊಟ ಮಾಡೋವರ್ಗು ಉಪವಾಸ ಇರ್ತೀನಿ. ನಾನು ಉಪವಾಸ ಇರ್ತೀನಿ ಜನರಲಿ, ಆದ್ರೆ ಬರೀ 3 ಹೊತ್ತು ಅಷ್ಟೇ. ಅದು ಹುಡುಗಿರಿಗೆಲ್ಲ ಯೂನಿವರ್ಸಲ್. ಜೊತೆಗೆ ಇದು ಡ್ರೈ ಫ್ರೂಟ್ಸ್ ಅದು ಇದು ಅದೆಲ್ಲ ಪ್ರೋಟೀನ್ ಫಿಟ್ ಬ್ರೋ 24. ಫುಲ್ ವೆರೈಟಿ ಡಿಶಸ್ ಊಟ. ಫುಲ್ ಈಗೆಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಕೇಳಿ ನಿಮ್ ಫ್ರೆಂಡ್ ನ. ಏನಂತ ಕೇಳು. ಯಾಕೆ ನಮ್ಮ ಫ್ರೆಂಡ್ ಹೇಗಿಷ್ಟೆ? ಸೊ ಊಟ ಆಯ್ತು. ಊಟ ಆಗಿ ಆರಾಮಾಗಿ ಕೂತಿದ್ವಿ. ಮೋಡ್. ಬ್ರೋ ವಿಡಿಯೋ ಎಡಿಟ್ ಮಾಡ್ತಾವ್ರೆ. ಅಷ್ಟೇ ಜೀವನ, ಅಷ್ಟೇ. ಆಗ್ಲೇ ಫ್ರೇಮ್ ಒಂಚೂರು ಹಿಂದೆ ಬರ್ರಿ, ಅಲ್ಲಿ ಶೂಟ್ ಮಾಡ್ತಾವ್ರೆ. ಸ್ಪೆಕ್ಟಿ ಇಲ್ಲ ಗೈಸ್. ನೋಡಿ ಹೆಂಗ್ ಹೊಡಿತಾ ಇದಾರೆ. ಏನೇ ಇಲ್ಲ ಕೊಡಲ್ಲ. ಏನೀಗ ಹೋಗ್ತೀನಿ, ಬೈ. ನಂಬರ್ 10. ಅಷ್ಟೇ ಟೇಕ್ ಓಕೆ. ಸೊ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ರಿಲೀಸು ಅಂತ ಕೂಡ ಡೇಟ್ಸ್ ಹಾಕ್ತೀನಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.